ಗ್ಯಾಸ್ ಒಲೆ ಹೇಗೆ ಹೊತ್ತಿಸುವುದೆಂದು ಒಂದಲ್ಲ 4 ಸಲ ತಿಳಿಸಿಯೇ ಅಡಿಗೆಗೆ ಇಟ್ಟಿತು. ಊರಿನಿಂದ ತಂದಿದ್ದ ತರಕಾರಿಯನ್ನು ತಂಗಿಯರ ಮುಂದೆ ಇಟ್ಟು ತಲೆ ಸವರಿದಳು. ಬೇಗ ಹೆಚ್ಕೊಟ್ರೆ ಅಡ್ಗೆ ರೆಡಿಯಾಗುತ್ತೆ. ರಾಘವೇಂದ್ರನ ಮುಖ ಆಗ್ಲೇ ಸಪ್ಪಗಾಗಿದೆ. ಅರ್ಥ ಆಗಿರ್ಬೇಕಲ್ಲ. ಮುಗುಳ್ನಕ್ಕಳು. ಇಬ್ಬರೂ ತಲೆ ಆಡಿಸಿದರು. ಕಡೆಯ ಸಂತಾನ ಗಂಡು ಮಗನ ಮೇಲೆ ಆಕೆಗೆ ಪಂಚಪ್ರಾಣ. ಈ ವಂಶ ಅವನಿಂದಲೇ ಉದ್ಧಾರವಾಗಬೇಕು ಎನ್ನುವಷ್ಟು ಮಹಿಳೆಯರ ಮುಂದಾಳುವಂತೆ ವರ್ತಿಸುತ್ತಿದ್ದರು ಆಕೆ. ಅದರ ಪ್ರಖರತೆಯಿಂದ ವಿದ್ಯೆ ನೊಯ್ಯಬೇಕಿತ್ತು. ಅರ್ಧ ಗಂಟೆಯಲ್ಲಿ ಎಲ್ಲರನ್ನೂ ಕೂಡಿಸಿ ಬಡಿಸಿ ತಾನೊಂದು ತುತ್ತು ತಿಂದು ಹೋಗಿ ಮುಖ ತೊಳೆದು ಉಡುಪು ಬದಲಾಯಿಸಿ ಸಿದ್ಧವಾದಳು. ನವಿರಾದ ಮಾತು, ಭಾಷೆಯಂತೆ ನೀಟಾದ ಉಡುಪು ಅವಳ ಪ್ರೊಫೆಷನ್ಗೆ ಅಗತ್ಯವಾಗಿತ್ತು. ತನ್ನ ಹ್ಯಾಂಡ್ ಬ್ಯಾಗ್ ಕೈಗೆತ್ತಿಕೊಂಡು 200 ರೂಪಾಯಿ ತೆಗೆದು ತಾಯಿಯ ಕೈಗೆ ಕೊಟ್ಟು, ಇದು ನಿನ್ನ ಹತ್ರ ಇರ್ಲಿ. ಈಗಲೇ 4 ಗಂಟೆ. ಬಹುಶಃ ನನಗೆ ರಾತ್ರಿ ಬರೋಕ್ಕಾಗುತ್ತೋ ಇಲ್ವೋ. ಬೆಳಗ್ಗೆ ಬರ್ತೀನಿ. 6ರ ನಂತರ. ನೀರು ಬರ್ಬೋದು. ಎಲ್ಲ ಹಿಡಿದು ತುಂಬ್ಕೊಳ್ಳಿ. ಹೊಸ ಜಾಗ, ಹುಡುಗ್ರನ್ನ ಎಲ್ಲೂ ಕಳಿಸೋದು ಬೇಡ. ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ. ಅಪ್ಪ ಎಲ್ಲ ಒಂದು ಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಬೇಗ ಬೇಗನೆ ಹೇಳಿದಳು. ಶಾರದಮ್ಮನ ಮುಖ ಸಪ್ಪಗಾಗಿತ್ತು. ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯೋದು ಆಕೆಗೆ ಸುತರಾಂ ಇಷ್ಟವಿಲ್ಲ. ಅದನ್ನು ಎಷ್ಟೋ ಸಲ ಹೇಳಿದ್ದರು. ಆಚೆಗೆ ಹೋದವಳು ಹಿಂದಕ್ಕೆ ಬಂದು ಗೋಡೆಗೊರಗಿ ಸೋತಂತೆ ಕೂತಿದ್ದ ತಂದೆಯ ಬಳಿ ಕೂತು, ಅಪ್ಪ, ಅಮ್ಮನಿಗೆ ನೀವೇ ಧೈರ್ಯ ಹೇಳ್ಬೇಕು. ಸಮಸ್ಯೆಗಳನ್ನ ಎದುರಿಸಿ ನಿಲ್ಲದಿದ್ದರೆ ಅವೇ ನಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ. ಹಾಗೆ ಆಗ್ಬಾರ್ದಲ್ಲ. ಅರ್ಥಗರ್ಭಿತವಾಗಿ ಅವರ ಮುಖ ನೋಡಿದಳು. ಶ್ರೀಪತಿ ಮಗಳ ಮಾತಿಗೆ ತಲೆದೂಗಿದರು. ಮತ್ತೆ ಚಪ್ಪಲಿ ಮೆಟ್ಟು ಹೊರಗೆ ಬಂದಾಗ ಶಾರದಮ್ಮನ ಕಣ್ಣು ಒರೆಸಿಕೊಳ್ಳುತ್ತಿದ್ದರು. ಸದ್ಯಕ್ಕೆ ಅದನ್ನು ಬಿಟ್ಟು ಏನೂ ಮಾಡಲಾರದ ಸ್ಥಿತಿ. ಇದೇನಮ್ಮ ಇದು? ಜಾಗ ಬದಲಾದರೆ ಅಪ್ಪ ಬೇಗ ಚೇತರಿಸಿಕೊಳ್ಳುತ್ತಾರೆ ಎಂದು ಡಾಕ್ಟ್ರು ಹೇಳಿಲ್ವಾ? ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ಪ ಚೇತರಿಸ್ಕೋಬೇಕು. ಅದಕ್ಕೆ ನಿನ್ನ ಉತ್ಸಾಹ, ನಗು ಬೇಕಾಗುತ್ತೆ. ತಾಯಿಯ ಕೆನ್ನೆ ಸವರಿ ಓಲೈಸಿದ ನಂತರವೇ ಹೊರಟಿದ್ದು. ಸಂಧೆ ಪಾದರಸ. ಓಡಿಯೇ ಬಸ್ ಸ್ಟಾಪ್ ತಲುಪಿದ್ದು. ಹೊರಟ ಬಸ್ಸನ್ನು ಚಿಗುರಿನಂತೆ ಏರಿದಾಗ ಕಂಡಿದ್ದು ಡಾಕ್ಟರ್ ಸುಧಾಕರ್ನ. ಇವಳ ಸಂಕೋಚದ ಸ್ವರ ತಡವರಿಸಿ ಮುನ್ನುವೆ ಮುಗುಳ್ನಗೆ ಬೀರಿದ. ಹಲೋ ಸರ್ ಎಂದಳು ಅತ್ತಿತ್ತ ನೋಡಿ. ಯಾವಾಗ ಬಂದ್ರಿ? ಏನೇನೋ ಹೊಸ ಸುದ್ದಿಗಳನ್ನ ಕೇಳ್ದೆ ಅಂದ. ಅವಳಿಗೆ ತಬ್ಬಿಬ್ಬಾಯಿತು. ಪೆಚ್ಚು ನಗೆ ಬೀರಿದಳು. ಮಾತೇ ಆಡಲಿಲ್ಲ. ಇಬ್ಬರು ನರ್ಸಿಂಗ್ ಹೋಮ್ ಹತ್ತಿರದ ಸ್ಟ್ಯಾಂಡ್ನಲ್ಲಿ ಇಳಿದರು. ಸ್ಕೂಟರ್ ತರ್ಲಿಲ್ವಾ ಕೇಳಿದ್ಲು. ಮೇಲಕ್ಕೆ ಮುಖ ಎತ್ತಿ ಉಫ್ ಎಂದು ಊರಿದ ಡಾಕ್ಟರ್ ಸುಧಾಕರ್. ಏನ್ರಿ ಯದ್ವಾ ತದ್ವಾ ಏರಿಸ್ಬಿಟ್ಟಿದ್ದಾರೆ ಪೆಟ್ರೋಲ್ ಬೆಲೆ. ತುಂಬ ಕಾಸ್ಟ್ಲಿ ಆಗುತ್ತೆ. 3 ದಿನ ಸ್ಕೂಟರ್, 4 ದಿನ ಬಸ್ಸು ಅಂದ. ಅದು ಮಾತ್ರ ಸುಳ್ಳು. ಸ್ಕೂಟರ್ ಕೆಟ್ಟಿದ್ದರಿಂದ ಅಲ್ಲೇ ಪಕ್ಕದಲ್ಲಿನ ಮೆಕ್ಯಾನಿಕ್ ಅಂಗಡಿಗೆ ತಳ್ಳಿ ಬಸ್ಸು ಹತ್ತಿದ್ದ. ಡಾಕ್ಟರ್ ಸುಧಾಕರ್ ಹೇಳಿದ ವಿಷಯ ನಿಜವೋ ಸುಳ್ಳೋ ಎಂದು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ತನ್ನ ಬಗ್ಗೆ ಹಬ್ಬಿದ ಹೊಸ ಸುದ್ದಿ ಯಾವುದೆಂದು ಮಾತ್ರ ಯೋಚಿಸುತ್ತಿದ್ದಳು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನನ್ನ ಬಗ್ಗೆ ಯಾವ ಸುದ್ದಿ ಹಬ್ಬಿದೆ? ಅವಳ ಪ್ರಶ್ನೆಗೆ ನಕ್ಕು ಬಿಟ್ಟ. ನೀವು ಮದುವೆ ಆಗಿ ಅರಮನೆಯಲ್ಲಿ ಸೆಟ್ಲಾಗ್ಬಿಟ್ಟಿದ್ದೀರಂತೆ. ಸಂಧ್ಯಳ ಮನಸ್ಸು ಸಮಾಧಾನಗೊಂಡಿತು. ಅವಳ ತುಟಿಯಂಚಿನಲ್ಲಿ ಮುಗ್ಧ ನಗು ಅರಳಿತು. ಮತ್ತೊಬ್ಬರು ಡಾಕ್ಟರ್ ಸುಧಾಕರ್ನ ಮಾತಿಗೆ ನಿಲ್ಲಿಸಿಕೊಂಡಾಗ ಹೆಜ್ಜೆಯ ವೇಗ ಹೆಚ್ಚಿಸಿದಳು. ಬಸ್ ಸ್ಟಾಪ್ನಿಂದ ಅನುರಾಧ ನರ್ಸಿಂಗ್ ಹೋಮ್ ಬಹಳ ದೂರವೇನಿಲ್ಲ. ಸಿಟಿಯ ಮೇಲ್ದರ್ಜೆಯ ಶ್ರೀಮಂತ ಸೊಫಿಸ್ಟಿಕೇಟೆಡ್ ನರ್ಸಿಂಗ್ ಹೋಮ್ನಲ್ಲಿ 3ನೇ ಅಥವಾ 4ನೇ ಸ್ಥಾನದಲ್ಲಿದ್ದ ಚಿಕಿತ್ಸಾಲಯ. ಒಂದು ಸಣ್ಣ ಆಸ್ಪತ್ರೆಗೆ ಹೋಲಿಸುವಷ್ಟು ದೊಡ್ಡದಾಗಿತ್ತು. ಪ್ರತಿಯೊಬ್ಬರನ್ನೂ ವಿಭಾಗಿಸಿದ್ದರು. ವಿದೇಶದಲ್ಲಿ ಸ್ಪೆಷಲೈಸ್ ಮಾಡಿದ ವೈದ್ಯರಿದ್ದರು. ಹೊಸ ಹೊಸ ಆವಿಷ್ಕಾರಗಳಲ್ಲಿ ಪರಿಣಿತಿ ಪಡೆದ ವೈದ್ಯರ ತಂಡವೇ ಇತ್ತು. ಗೇಟು ದಾಟಿದ ಕೂಡಲೇ ಪೇಷಂಟ್ಗಳ ಕಡೆ ಕೆಲವರಾದರೂ ಮಾತಾಡಿಸಿದರು. ಸಂಧ್ಯಾ ಸದಾ ಸನ್ಮುಖಿ. ಅಪರಿಚಿತರ ಬಳಿಯಲ್ಲೂ ಸರಾಗವಾಗಿ ಮಾತಾಡಿ ಬೇಗ ಪರಿಚಿತಳಾಗಬಲ್ಲಳು. ಯಾವುದೇ ಮಾತಿಗೂ ತಾಳ್ಮೆ ಕಳೆದುಕೊಳ್ಳಳು. ಇದೆಲ್ಲ ಒಳ್ಳೆಯ ಗುಣಗಳೇ. ಅವಳಿಗೆ ವೃತ್ತಿ ಒದಗಿಸಿಕೊಟ್ಟು ಕಾಪಾಡಿಕೊಂಡು ಬಂದಿತ್ತು. ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿದ್ದ ಶಾಂತಿ ಇಷ್ಟವಾಗಲು ಬಾಯಿ ತೆಗೆದು ಎದೆಯ ಮೇಲೆ ಕೈಯಿಟ್ಟುಕೊಂಡು, ಮೈ ಗಾಡ್, ಬಂದೆಯಲ್ಲ. ನನಗಂತೂ ಸದ್ಯಕ್ಕೆ ಬಿಡುಗಡೆ ಮಾರೈತಿ. ನೀನೆಷ್ಟು ಪಾಪ್ಯುಲರ್ ಆಗ್ಬಿಟ್ಟಿದ್ದೀಯ ಅಂದರೆ ಡಾಕ್ಟರ್ಗಳಿಗಿಂತ ನಿನ್ನೆ ಹೆಚ್ಚಾಗಿ ವಿಚಾರಿಸ್ತಾರೆ ಅಂದ್ಲು. ಈ ಮಾತಿನ ಮಳ್ಳಿ ಶಾಂತಿಗೆ ಒಂದಿಷ್ಟು ಜೊಂಬವೆಂಬ ಕೆಲವರು ಅಂಬೋಣ. ಅದು ಸಂಧ್ಯಾಗೇನು ಇಷ್ಟವಾಗದು. ಕೌಂಟರ್ ಒಳಕ್ಕೆ ಬಂದ ಸಂಧ್ಯಾ ತನ್ನ ಹ್ಯಾಂಡ್ ಬ್ಯಾಗ್ ಇಟ್ಟು ಆಗಾಗ ಚೆಕಪ್ ಗೆ ಬರೋ ಪೇಷಂಟ್ಗಳ ಅವರ ಕಡೆಯವರು ಪರಿಚಿತರಾಗಿರ್ತಾರಲ್ಲ. ನೀವಿಲ್ಲದಾಗ ನಾನು ಇಲ್ಲದಾಗ ನಿನ್ನ ವಿಚಾರಿಸೋದು ಸಹಜ. ಅದಕ್ಕೆ ಪಾಪ್ಯುಲಾರಿಟಿ ಯಾಕೆ ಬೇಕು? ಡಾಕ್ಟ್ರ್ ಇದ್ದಾರಾ? ವಿಚಾರಿಸಿದಳು.
ತಂದೆ ಅನಾರೋಗ್ಯದ ಕಾರಣ ಆಗಾಗ, ಅಂದರೆ ಪ್ರತಿ ಸಲ ರಜಾ ಪಡೆದಾಗೆಲ್ಲ ಎಚ್ಚರಿಸುತ್ತಿದ್ದರು. ಆ ಭಯವೊಂದು ಅವಳನ್ನು ಕಾಡುತ್ತಿತ್ತು. ಅಲ್ಸರ್ ಆಪರೇಷನ್ ಇತ್ತು. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದರಿಂದ ಲಂಚ್ಗೂ ಮನೆಗೋಗಿಲ್ಲ. ಆ ಪೇಷಂಟ್ ರಾಜಕೀಯ ಸಂಬಂಧಿ. ಅದು ಮತ್ತಷ್ಟು ಕಾಂಪ್ಲಿಕೇಟೆಡ್ ಅಲ್ವಾ? ಕಿವಿಯ ಬಳಿ ಕೊನೆಯ ಮಾತು ಪಿಸುಗುಟ್ಟಿದಳು. ಆಫೀಸ್ಗೆ ಹೋಗಿ ಸೈನ್ ಹಾಕಿ ಬಂದ್ಬಿಡ್ತೀನಿ ಎಂದು ದಡಬಡಿಸಿಕೊಂಡು ರಿಸೆಪ್ಷನಿಸ್ಟ್ ಕೌಂಟರ್ ಹಿಂಭಾಗದಲ್ಲಿ ಆಫೀಸ್ ರೂಮ್ಗೆ ಹೋದಳು. ಅಡ್ಮಿನಿಸ್ಟ್ರೇಷನ್, ಆಫೀಸ್ ಮತ್ತು ಸಿಬ್ಬಂದಿ ವರ್ಗದವರನ್ನು ಬೇರೆಯಾಗಿಯೇ ನೇಮಕ ಮಾಡಿಕೊಂಡಿದ್ದರು. ನಿರ್ವಹಣೆ ಮಾತ್ರ ಅವರ ಜವಾಬ್ದಾರಿ. ಪುಟ್ಟ ವಾಚ್ ಕಡೆ ನೋಡುತ್ತಾ ಒಳಗೆ ಹೋದಾಗ ಮ್ಯಾನೇಜರ್ ಪರಮಶಿವಯ್ಯ ಡಾಕ್ಟ್ರು ಒಂದೆರಡು ಸಲ ವಿಚಾರಿಸಿದ್ರು. ಹೇಗೂ ಇದ್ದಾರೆ, ಹೋಗಿ ಮುಖ ತೋರಿಸ್ಬಂದ್ಬಿಡಿ ಸಲಹೆ ಇತ್ತ. ಅನುರಾಧ ನರ್ಸಿಂಗ್ ಹೋಮ್ನಲ್ಲಿ ಶುರುವಿನಲ್ಲಿಂದಲೇ ಸಣ್ಣ ಕೆಲಸಕ್ಕೆ ಸೇರಿ ವ್ಯಕ್ತಿ ಇಂದು ತನ್ನ ಪ್ರಾಮಾಣಿಕತೆಯಿಂದ ಮ್ಯಾನೇಜರ್ ಹುದ್ದೆಗೆ ಏರಿದ್ದ. ಮನೆ ನರ್ಸಿಂಗ್ ಹೋಮ್ಗೆ ವ್ಯತ್ಯಾಸ ಕಾಣದ ವ್ಯಕ್ತಿ ಇಷ್ಟು ಗಂಟೆಗಳ ಕೆಲಸವೆಂಬುದೇ ಇಲ್ಲ. ಊಟ, ತಿಂಡಿ, ಕೆಲವು ಗಂಟೆಗಳ ನಿದ್ದೆ ಬಿಟ್ಟರೆ ಸದಾಕಾಲ ಆ ಕುರ್ಚಿಗೆ ಅಂಟಿಕೊಂಡೇ ಇರುತ್ತಿದ್ದ. ಪುಟುಪುಟು ಎಂದು ಮೆಟರ್ನಿಟಿ ವಾರ್ಡ್ ಬಳಸಿಕೊಂಡು ಹೋಗುವ ವೇಳೆಗೆ ಆಪರೇಷನ್ ಥಿಯೇಟರ್ನಿಂದ ಹೊರಬರುತ್ತಿದ್ದ ಡಾಕ್ಟರ್ ಅನುರಾಧ ಒಂದು ತರಹ ನೋಡಿದರು. ನೆಲದಲ್ಲಿ ಬಿಲವನ್ನು ಹುಡುಕಬೇಕೆನಿಸಿತ್ತು ಸಂಧ್ಯಾಗೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಮತ್ತೆ ಮತ್ತೆ ರಜಾ. ಐ ಡೋಂಟ್ ಲೈಕ್ ಇಟ್. ಹೋಗಿ ಡಾಕ್ಟ್ರನ್ನ ನೋಡು ಗದರುವಂತೆ ಹೇಳಿ ಮುಂದಕ್ಕೆ ಹೋದರು. ಕೆಲವು ಸಲ ಅಗತ್ಯಕ್ಕೆ ಮೀರಿ ಸಲಹೆ ಕೊಡುವ, ಸಲಿಗೆ ತೆಗೆದುಕೊಳ್ಳುವ ಆಕೆ ಅಷ್ಟೇ ಅಧಿಕಾರದಿಂದ ದಂಡಿಸುತ್ತಿದ್ದರು. ತಲೆ ತಗ್ಗಿಸಿಕೊಂಡು ಡಾಕ್ಟರ್ ಪರಮೇಶರ್ ರೆಸ್ಟ್ ರೂಮಿನ ಕಡೆಗೆ ಹೋಗುತ್ತಿದ್ದವಳಿಗೆ ಎದುರಾಗಿದ್ದ ಡಾಕ್ಟರ್ ಸುಧಾಕರ್ನ ಎಂದು ಗುರ್ತಿಸದೆ ಸರಿದು ಹೋದ ಅವಳನ್ನು ನೋಡಿದ. ಮನೆಯಲ್ಲಿ ತೀರಾ ತಾಪತ್ರಯವಿದೆ ಎಂದು ಗೊತ್ತಿದ್ದರೂ ಬೇರೊಬ್ಬರ ಆ ವಿಷಯ ಪ್ರಶ್ನಿಸುವುದು ಸಂಧ್ಯೆ ಇಷ್ಟವಿಲ್ಲವೆಂದು ಅವನಿಗೆ ಗೊತ್ತು. ಮೇ ಐ ಕಮ್ ಇನ್ ಸರ್ ಎಂದಳು ಡೋರ್ನ ಸರಿಸಿ. ಸೋಫಾಗೆ ಹೊರಗಿದ್ದ ಪರಮೇಶ್ವರ್ ಎಸ್ ಕಮ್ ಇನ್ ಅಂದರು ಕಣ್ಮುಚ್ಚಿಯೇ. ಇವತ್ತು ಆಪರೇಷನ್ನಿಂದ ಒಂದು ಥರ ದಣಿದಿದ್ದರು ಡಾಕ್ಟರ್ ವಿಜಯಶಂಕರ್. ಡಾಕ್ಟರ್ ಅನುರಾಧ ಇದ್ದರೂ ಅವರೇ ಆಪರೇಷನ್ ಮಾಡಿದ್ದು. ವಿದೇಶದಲ್ಲಿ ತರಬೇತಿ ಪಡೆದಿದ್ದ ಅವರೇ ಹೆಸರಾಂತ ಸರ್ಜನ್. ಇವಳು ಒಳ ಹೋಗುವ ವೇಳೆಗೆ ಬಂದ ಅನುರಾಧ ಮುಖದ ಬೆವರಿನೊತ್ತಿಕೊಳ್ಳುತ್ತಾ, ಸಂಧ್ಯಾ, ಐ ಡೋಂಟ್ ಲೈಕ್ ಇಟ್. ಬದುಕು ಅಂದಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದನ್ನೇ ಮುಂದೆ ಮಾಡಿಕೊಂಡು ಪದೇ ಪದೇ ರಜೆ ತಗೊಳ್ಳೋದು ಒಳ್ಳೆಯದಂತೂ ಅನ್ಸಲ್ಲ. ದೊಪ್ಪೆಂದು ಕುಸಿದರು. ಅವರಷ್ಟೇ ಸ್ಟ್ರೆಸ್ನಿಂದ ಮುಕ್ತವಾಗೋದು ಹೇಗೆ? ಡೋಂಟ್ ಬಿ ಎಕ್ಸೈಟೆಡ್. ಸಣ್ಣ ವಿಷಯಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ರಜಾ ತಗೊಂಡಿದ್ದು ತಪ್ಪಾದರೆ ಪನಿಷ್ ಮಾಡು. ಸಂಬಳದಲ್ಲಿ ಹಣ ಕಟ್ ಮಾಡೋಕ್ಕೆ ಮ್ಯಾನೇಜರ್ಗೆ ಹೇಳು. ಅದ್ಬಿಟ್ಟು ಕೂಗಾಡೋದ್ಯಾಕೆ? ತೀರಾ ಮೃದುವಾಗಿ ಹೆಂಡತಿಗೆ ತಿಳಿ ಹೇಳಿದರು. ಉದ್ವೇಗ ಆಕೆಯ ಸಹಜ ಲಕ್ಷಣವೆನಿಸಿ ಬಿಟ್ಟಿತ್ತು. ಗಾಜಿನ ಹೂಜಿನಿಂದ ನೀರು ಬಗ್ಗಿಸಿಕೊಟ್ಟು, ಸಂಧ್ಯಾ, ಸಾರಿ ಮೇಡಮ್, ನನ್ನಿಂದಾಗಿ ನನ್ನ ತಂದೆಗೆ ಹುಷಾರಿರಲಿಲ್ಲ. ನಮ್ಮ ಅಮ್ಮನಿಗೆ ಅದನ್ನೆಲ್ಲ ಎದುರಿಸುವಂಥ ಧೈರ್ಯವಿಲ್ಲ. ಹಾಗಾಗಿ ಊರಿಗೆ ಹೋಗಬೇಕಾಯ್ತು. ಈಗ ಅಂಥ ಪರಿಸ್ಥಿತಿ ಇಲ್ಲ. ಎಲ್ಲರನ್ನೂ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ವೀಕ್ಲಿ ಹಾಲಿಡೇಯಲ್ಲೂ ಕೂಡ ಕೆಲಸ ಮಾಡ್ತೀನಿ ಭರವಸೆ ಕೊಟ್ಟಳು. ಅವರು ಅವಳಿಗೆ ಕೊಟ್ಟ ಅವಕಾಶಕ್ಕೆ ಕೆಲಸ ಜೀವನ ಪೂರ್ತಿ ಕೃತಜ್ಞತೆಯಿಂದ ಇದ್ದರೂ ಕಡಿಮೆ ಎನ್ನುವ ಅಭಿಪ್ರಾಯ ಅವಳದು. ಆಮೇಲೆ ಡಾಕ್ಟರ್ ಅನುರಾಧ ತಣ್ಣಗಾದರು. ಫ್ಲಾಸ್ಕ್ನಲ್ಲಿದ್ದ ಹಾರ್ಲಿಕ್ಸ್ 2 ಗ್ಲಾಸ್ಗಳಿಗೆ ಬಗ್ಗಿಸಿ ಅವರುಗಳ ಮುಂದಿಟ್ಟಳು. ಬರ್ತೀನಿ ಎಂದು ಹಿಂದಕ್ಕೆ ಸರಿದವಳು ಬಾಗಿಲಿನಲ್ಲಿ ಮೆಲ್ಲಗೆ ಮುಚ್ಚಿಕೊಂಡವಳು ತಟ್ಟನೆ ಜ್ಞಾಪಿಸಿಕೊಂಡು ಅಲ್ಲಿದ್ದ ಹಾಟ್ ಬಾಕ್ಸ್ ನೋಡಿ, ಮಧ್ಯಾಹ್ನ ಲಂಚಿಗೆ ಹೋಗಿಲ್ವಂತೆ ಶಾಂತಿ ಹೇಳಿದ್ಲು. ಹಾರ್ಲಿಕ್ಸ್ ಕುಡ್ಕೋ ಮೊದಲು ಊಟ ಮಾಡ್ಬೋದಲ್ಲ. ಸಿಂಕ್ನಲ್ಲಿ ಕೈ ತೊಳೆದು ಬಂದು ತಟ್ಟೆಗಳನ್ನೆತ್ತಿಕೊಂಡು ಡಾಕ್ಟರ್ ಪರಮೇಶ್ವರ್ ಕಡೆ ನೋಡಿದಳು. ಊಟನೇ ಮಾಡ್ಬಿಡೋಣ, ಮನೆಗಂತೂ ಸದ್ಯಕ್ಕೆ ಹೋಗೋಕೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಮಾತು ಡಾಕ್ಟರ್ ಪರಮೇಶ್ವರ್ ಬಾಯಿಂದ ಬಂದ ಕೂಡಲೇ ಹಾರ್ಲಿಕ್ಸ್ನ ಫ್ಲಾಸ್ಕಿಗೆ ಸುರಿದು ಎತ್ತಿಟ್ಟು ನೀರಿಟ್ಟು ಹಾಟ್ ಬಾಕ್ಸ್ ಓಪನ್ ಮಾಡಿದಳು. ಉಪ್ಪಿನಕಾಯಿ ಡಾಕ್ಟರ್ ಅನುರಾಧ ತಟ್ಟೆಗೆ ಮಾತ್ರ ಬಡಿಸಿ, ಸಾರಿ ಸರ್, ನಿಮ್ಗೆ ಉಪ್ಪಿನಕಾಯಿಯು ಉಪ್ಪಿನಂಶ ಜಾಸ್ತಿ ಇರೋ ಪದಾರ್ಥಗಳನ್ನ ಬಡಿಸಬಾರ್ದು ಅಂತ ಮೇಡಮ್ ಹುಕುಂ ಎನ್ನುತ್ತಾ ನಗೆ ಮೆಲ್ಲಗೇನೆ ಹರಡಿದಳು. ಶ್ಯಾಟಪ್. ಅವಳು ಎಕ್ಸೈಟ್ ಆಗೋದು. ಅವಳಿಗೆ ಉಪ್ಪಿರೋ ಪದಾರ್ಥವೆಲ್ಲ ನಿಲ್ ಮಾಡು, ನನಗೆ ಬಡಿಸು ಉಪ್ಪಿನಕಾಯಿ. ಉರಿದು ಬಿದ್ರು. ಅವರಿಗೆ ಉಪ್ಪಿನಕಾಯಿ ಇಲ್ಲದ ಊಟ ರುಚಿಸದು. ಪಿಕ್ಕಲ್ ಡಾಕ್ಟರ್ ಎಂದು ಹೆಂಡತಿ ಹಾಸ್ಯ ಮಾಡುತ್ತಿದ್ದರು. ಡಾಕ್ಟರ್ ಅನುರಾಧ ನಗುತ್ತಾ ಗಂಡನತ್ತ ನೋಡಿ, ಸಂಧ್ಯಾ, ತಲೆಯ ಮೇಲೆ ಪ್ರೀತಿಯಿಂದ ಮುಟುಕಿದರು. ಯು ನಾಟಿ ಗರ್ಲ್, ನೀನು ಬೈದಿದ್ದಕ್ಕೆ ನಮ್ಗೆ ತಂದಾಕ್ತೀಯಾ? ನಾನು ಯಾವಾಗ ಉಪ್ಪಿನಕಾಯಿ ಹಾಕಬಾರ್ದು ಈ ಪಿಕ್ಕಲ್ ಡಾಕ್ಟ್ರಿಗೆ ಹೇಳಿದ್ದು?
ಆಯಾಸ ಪರಿಹಾರವಾಗುವಂತೆ ಛೇಡಿಸಿದರು. ಎದುರಿಗೆ ನಿಂತು ಬಡಿಸಿದಳು ಸಂಧ್ಯಾ. ಕೈ ತೊಳೆದ ಮೇಲೆ ಡಾಕ್ಟರ್ ಅನುರಾಧ, ನಿನ್ನ ಊಟ ಆಯ್ತಾ ವಿಚಾರಿಸಿದರು. ಆಯಿತು, ಎಲ್ಲ ಊರಿನಿಂದ ಬಂದಿಟ್ಟಿದ್ದಾರೆ. ಅಮ್ಮನ ಕೈನ ಊಟ ನಾ ತೃಪ್ತಿಯಾಗಿ ಮಾಡಿದೆ ಎಂದಳು ಮನತುಂಬಿ. ಇದು ಅವಳ ಪಾಲಿನ ಕೆಲಸವೆನ್ನುವಂತೆ ಅವರುಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅದನ್ನೆಲ್ಲ ಆಯೆ ತೆಗಿತಾಳೆ ಬಿಡು ಎಂದು ಎಂದಿನಂತೆ ಹೇಳಿ ಅಡಿಕೆ ಪುಡಿಯನ್ನು ಬಾಯಿಗೆ ಹಾಕಿಕೊಂಡು, ಮನೆಯ ಅನುಕೂಲವಾಗಿದೆಯಾ ಕೇಳಿದರು. ಎಲ್ಲ ಮುಗಿಸಿ ಬಂದೇ ಉತ್ತರಿಸಿದ್ದು. ಚೆನ್ನಾಗಿದೆ, ಸಾಕಷ್ಟು ಅನುಕೂಲವಾಗಿದೆ ಕೂಡ. ದಿನಕ್ಕೊಮ್ಮೆ ಕಾರ್ಪೊರೇಷನ್ ವಾಟರ್ ಬರುತ್ತಂತೆ. ಡಾಕ್ಟರ್ ಅನುರಾಧ ಅವಳನ್ನೇ ನೋಡಿದರು. ಸರಳವಾದ ಹುಡುಗಿಯಾದರೂ ಅವಳ ಮನೋಬಲಕ್ಕೆ ದಂಗಾಗಿದ್ದರು. ಬರ್ತೀನಿ ಮೇಡಮ್ ಎಂದಾಗ ಹೂಗುಟ್ಟಿ ಕಣ್ಮುಚ್ಚಿದರು ಡಾಕ್ಟರ್ ಅನುರಾಧ. ನೀನು ಸ್ವಲ್ಪ ರೆಸ್ಟ್ ತಗೋ. 2 ದಿವಸದಿಂದ ಇದೊಂದು ವಿಧಾನಸೌಧ ಆಗ್ಬಿಟ್ಟಿದೆ. ಅದೆಷ್ಟೋ ಮಂದಿ ನೆಂಟರು ಹಣೆ ಹೊತ್ತಿಕೊಂಡು ತಮ್ಮ ಕೋಟು ಎತ್ತಿಕೊಂಡರು. ಪ್ರಮುಖ ರಾಜಕಾರಣಿಯ ಕಡೆ ಪೇಷಂಟ್ ಆದುದರಿಂದ ಎಷ್ಟೊಂದು ಫೋನ್ ಕಾಲ್ಗಳು. ಮುಖ್ಯಮಂತ್ರಿ ಕೂಡ ಫೋನ್ ಹಾಯಿಸಿದಾಗ ಸುಸ್ತಾಗಿದ್ದರು. ವಿದೇಶಕ್ಕೆ ಕಳುಹಿಸಿ ಬಿಡಬೇಕೆಂದುಕೊಂಡರು. ಸ್ಟೆಥೋಸ್ಕೋಪ್ ಹಿಡಿದು ಹೊರಟ ಡಾಕ್ಟರ್ ಪರಮೇಶ್ವರ್, ಒನ್ ಡೌಟ್ ಅನು, ಬಂಧು ಬಳಗದಲ್ಲಿ ಎಷ್ಟು ಜನ ಪೇಷಂಟ್ ರಿಕವರ್ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಬಯಸೋ ಜನ ಎಷ್ಟು? ಬರೀ ಕನ್ಫ್ಯೂಷನ್. ಮ್ಯಾರೇಜ್ಗೆ ಬರೋ ಹಾಗೆ ಫ್ಯಾಷನ್ ಪರೇಡ್ನಲ್ಲಿ ಭಾಗವಹಿಸೋಕೆ ಬರೋ ಜನದಂಗೆ ಕಾಣ್ತಾರೆ. ಮನುಷ್ಯ ಅಪಾರವಾದ ಆಸ್ತಿ ಮಾಡಿಟ್ಟಿರಬೇಕು ಎಂದು ವ್ಯಂಗ್ಯವಾಗಿ. ಬಹಳಷ್ಟು ಬೇಸರವಿತ್ತು ಹಾಗೆಂದು ರಾಜಕೀಯ ಮುಖಂಡರ ದ್ವೇಷ ಕಟ್ಟಿಕೊಂಡು ಅಡಿಗಡಿಗೆ ತೊಂದರೆ ಅನುಭವಿಸುವುದು ಅವರಿಗೆ ಬೇಕಾಗಿರಲಿಲ್ಲ. ಸ್ವಲ್ಪ ಸಿಡಿಮಿಡಿಯಿಂದಲೇ ಹೊರಟಿದ್ದು. ಡಾಕ್ಟರ್ ಅನುರಾಧ ಕಣ್ಮುಚ್ಚಿಯೇ ಮುಗುಳ್ನಕ್ಕಳು. ಈಗ ಆಕೆ ತಲೆಯಲ್ಲಿದ್ದಿದ್ದು ಸಂಧ್ಯಾ. 3 ವರ್ಷದ ಹಿಂದೆ ತೀರಾ ವಯಸ್ಸಾದ ನರಸಿಂಹಶಾಸ್ತ್ರಿಗಳ ಅನಾರೋಗ್ಯದಿಂದ ನರ್ಸಿಂಗ್ ಹೋಮ್ಗೆ ಬಂದಾಗ ಅವರ ಹೆಂಡತಿಯ ಜೊತೆ ಒಂದು ಲಂಗದಾವಣಿ ಹುಡುಗಿ ಬಂದಿದ್ದಳು. ಅವಳೇ ಸಂಧ್ಯಾ. ತೀರಾ ವಯಸ್ಸಾದ ನರಸಿಂಹಶಾಸ್ತ್ರಿಗಳನ್ನು ಮಾತ್ರ ಉಪಚರಿಸುತ್ತಿರಲಿಲ್ಲ. ಎಲ್ಲ ಕಡೆ ಓಡಾಡಿಕೊಂಡು ಇಡೀ ನರ್ಸಿಂಗ್ ಹೋಮ್ ಸಿಬ್ಬಂದಿಯ ವರ್ಗದವರ ಗಮನ ಸೆಳೆದು ಡಾಕ್ಟರ್ ಪರಮೇಶ್ವರ್ ಕೂಡ ಅವಳನ್ನು ಮೆಚ್ಚಿಕೊಂಡಿದ್ದರು. ಪ್ರಿಟಿ ಗರ್ಲ್, ಆದರೂ ತುಂಬ ಜವಾಬ್ದಾರಿ ಹೊತ್ತಂತೆ ಕಾಣಲ್ವಾ? ಏನು ಸಮಸ್ಯೆಗಳೋ ಒಂದೆರಡು ಸಲ ಹೆಂಡತಿಯೊಡನೆ ಅಂದಿದ್ದರು. ಇವಳ ಟ್ರೀಟ್ಮೆಂಟ್ಗಿಂತ ಸಂಧ್ಯಾಳ ಉಪಚಾರದಿಂದಲೇ ನರಸಿಂಹಶಾಸ್ತ್ರಿಗಳು ಬೇಗ ಚೇತರಿಸಿಕೊಂಡರು. ಅವರು ಡಿಸ್ಚಾರ್ಜ್ ಆಗಿ ಹೊರಡುವಾಗ ಡಾಕ್ಟರ್ ಅನುರಾಧನ ಹುಡುಕಿಕೊಂಡು ಬಂದು ಮೌನವಾಗಿ ಅವರ ಮುಂದೆ ನಿಂತಿದ್ದಳು. ಮೇಡಮ್, ನಂಗೊಂದು ಕೆಲಸ ಕೊಡಿ ಕೇಳಿದ್ದಳು. ಅವರ ಒಳ್ಳೆಯ ಮೂಡ್ನಲ್ಲಿದ್ದರಿಂದ ನಕ್ಕು ಬಿಟ್ಟರು. ಏನು ಕೆಲಸ ಮಾಡ್ತೀಯಾ? ಇಲ್ಲಿ ಏನೂ ಮಾಡುವಂಥ ಕೆಲಸವಿಲ್ಲ. ಆರಾಮಾಗಿ ಮದುವೆ ಆಗಿ ಮಕ್ಕಳು ಮರಿಯೊಂದಿಗೆ ಇದ್ಬಿಡು. ನವಿರಾದ ಧ್ವನಿಯಲ್ಲಿಯೇ ಛೇಡಿಸಿದರು. ಸಂಧ್ಯಾ ಕೇಳಲಿಲ್ಲ. ಆಮೇಲೂ ತಿಂಗಳ ನಂತರ ಒಂದಲ್ಲ ಹಲವು ಬಾರಿ ಕೆಲಸಕ್ಕಾಗಿ ಅಲೆದಿದ್ದಳು. ನವಿರಾದ ಅಂದವಾದ ಸುಸಂಸ್ಕೃತ ತರುಣಿಗೆ ಕೆಳದರ್ಜೆ ಕೆಲಸ ಕೊಡಲು ಆಕೆಯ ಮನ ಒಪ್ಪಲಿಲ್ಲ. ಸಂಧ್ಯಾ, ಹೇಗೂ SSLC ಆಗಿದೆಯಂತ್ಯಾ, ನೋಡಕ್ಕೆ ಚೆನ್ನಾಗಿದೆ, ಎಲ್ಲಾದರೂ ಸೇಲ್ಸ್ ಗರ್ಲ್ಸ್ ಕೆಲಸಕ್ಕೆ ಸೇರ್ಕೋ ಉಪದೇಶಿಸಿದರು. ಅವಳ ಕಣ್ಣಿನಿಂದ ಉದುರಿದ್ದು 2 ಮುತ್ತಿನಂಥ ಕಣ್ಣೀರಿನ ಬಿಂದುಗಳು. ನಂಗೆ ಯಾರೂ ಗೊತ್ತಿಲ್ಲ. ನನ್ನ ದುಡಿಮೆ ಸಂಸಾರಕ್ಕೆ ಅಗತ್ಯವಿದೆ. ದಯವಿಟ್ಟು ಕೆಲಸ ಕೊಡಿ ಪಟ್ಟು ಹಿಡಿದಳು. ಗಂಟೆಗಟ್ಟಲೆ ನಿಂತಳು. ಕಡೆಗೆ ರೋಸಿದ ಆಕೆ ಸಿಟ್ಟಿನಿಂದಲೇ, ಕನಿಷ್ಠ ನಿಂಗೆ 3 ಭಾಷೆ, ಕನ್ನಡ ಬಿಟ್ಟು ಓದಲು ಬರೆಯಲು ಬರದಿದ್ದರೆ ನವಿರಾಗಿ ಮಾತಾಡೋಕೆ ಬರಬೇಕು. ಇಷ್ಟನ್ನು 1 ತಿಂಗಳಲ್ಲಿ ಕಲಿತು ಬಾ, ನಿಂಗೆ ಕೆಲಸ ಗ್ಯಾರಂಟಿ ಅಂದು ಕಳಿಸಿದರು. ಮತ್ತೆ ಸಂಧ್ಯಾ ಬರಬಹುದೆಂದು ನಂಬಿಕೆ ಅವರಿಗಿರಲಿಲ್ಲ. ತಮ್ಮ ಕೆಲಸದ ಒತ್ತಡದಲ್ಲಿ ಮರೆತೇ ಬಿಟ್ಟರು. ಆದರೆ ತಿಂಗಳಿಗೆ ಸರಿಯಾಗಿ ಸಂಧ್ಯಾ ಬಂದಳು. ಹಿಂದಿ, ಇಂಗ್ಲಿಷ್ ಜೊತೆಗೆ ತೆಲುಗಿನಲ್ಲಿ ಮಾತಾಡೋಷ್ಟು ಪರಿಣಿತಿ ಪಡೆದಿದ್ದರಿಂದ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕಿತ್ತು. ಈಗಾಗಲೇ ದುಬೈಗೆ ಹೊರಡಲು ನಿಂತಿದ್ದ ಶ್ರಾವಣಿಗೆ ಅಸಿಸ್ಟೆಂಟ್ ಆಗಿ ನೇಮಿಸಿದರು. ಅವಳೆಷ್ಟು ಅಸ್ತೆಂದು ತಿಂಗಳಲ್ಲೇ ರಿಸೆಪ್ಷನಿಸ್ಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿಯೇ ಬಿಟ್ಟಳು. ಡಾಕ್ಟರ್ ಅನುರಾಧಗೆ ಮಾತ್ರ ಸೋಜಿಗ. ಪುಟ್ಟ ಊರಿನ ಈ ಮುಗ್ಧ ಹೆಣ್ಣು ಮಗಳು ಇಂಥ ಸೊಫಿಸ್ಟಿಕೇಟೆಡ್ ನರ್ಸಿಂಗ್ ಹೋಮ್ ರಿಸೆಪ್ಷನಿಸ್ಟನ್ನು ಲೀಲಾಜಾಲವಾಗಿ ಸಮರ್ಪಕವಾಗಿ ನಿರ್ವಹಿಸುವುದು ಸಾಧಾರಣ ವಿಷಯವಾಗಿ ತೋರಲಿಲ್ಲ.